ಸೊ ಕರ್ಣ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಒಂದು ಕ್ವಶನ್. ಅಂಡ್ ಅದರೊಟ್ಟಿಗೆ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಮಿಂಚ್ತಾ ಇದ್ದಂತವ್ರು ಸಿನಿಮಾಗಳ ಮೂಲಕ ಸಡನ್ ಆಗಿ ಮತ್ತೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ ಏನ್ ಕಾರಣ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆಡಿಯನ್ಸ್ ಅಲ್ಲಿ. ನಾನು ಸುಮಾರು ಕಡೆ ಹೇಳಿದೀನಿ, ನಾನ್ ತಗೊಳ್ಳೋ ಡಿಸಿಷನ್ಸ್ ಇಮೋಷನ್ಸ್ ಮೇಲೆಲ್ಲ ಪ್ರಾಕ್ಟಿಕಲ್ ಗ್ರೌಂಡ್ಸ್ ಮೇಲೆ ಇದ್ದೇ ಇರುತ್ತೆ. ಸೊ ಟು ಬಿ ವೆರಿ ಫ್ರಾಂಕ್, ಸಿನಿಮಾಗೆ ಒಂದ್ ಸೆಟ್ ಆಫ್ ಕ್ರೌಡ್ ಇದೆ, ಬಟ್ ರೀಚ್ ಅಂತ ನೋಡೋದಾದ್ರೆ ಪ್ರಾಕ್ಟಿಕಲ್ ರೀಚ್ ಬಗ್ಗೆ ನಾನು ಮಾತಾಡ್ತೀನಿ, ಟೆಲಿವಿಷನ್ ಜಾಸ್ತಿ ಇದೆ. ಎಂಡ್ ಆಫ್ ದ ಡೇ ಅನ್ ಆರ್ಟಿಸ್ಟ್ ನೀಡ್ ರೆಕಗ್ನಿಷನ್ ಅಂಡ್ ರೀಚ್. ನನಗ್ ಸಿನಿಮಾ ಅವಕಾಶ ಗೊತ್ತಿದ್ದು ನನ್ಗೆ ರೀಚ್ ಇದೆ ಅಂತ, ಆ ರೀಚ್ ಮೇನ್ ಕಾರಣ ಇದೆ ಟೆಲಿವಿಷನ್. ಸೊ ಅದಕ್ಕೆ ಇವತ್ತಿಗೂ ರೀಚ್ ಇದೆ ಅಂತ ನಂಗೆ ತುಂಬಾ ಕ್ಲಾರಿಟಿಯಿಂದ ಇದೆ. ಅದು ಗೊತ್ತಿದ್ದುವೇ ನನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ ಬೇರೆಯವ್ರ ಮಾತು ಕೇಳ್ತಾ ಕೂತ್ಕೊಂಡ್ರೆ ದಟ್ ವಿಲ್ ಬಿ ಅ ವೆರಿ ರಾಂಗ್ ಡಿಸಿಷನ್ ಫಾರ್ ಮೀ. ಸೊ ಆ ಒಂದು ರೀಚ್ಗೋಸ್ಕರ ಲೈಕ್ ಐ ವಾಂಟ್ ಟು ರೀಚ್ ಪೀಪಲ್. ಎಂಡ್ ಆಫ್ ದ ಡೇ ಐ ವಾಂಟ್ ಪೀಪಲ್ ಟು ನೋ ಮಿ ಆಸ್ ಅನ್ ಆಕ್ಟರ್. ಅದಕ್ಕೆ ಇದೊಂದು ಒಳ್ಳೆ ಮೀಡಿಯಮ್. ಪ್ಯಾರಲಲಿ ಐ ಆಮ್ ಡೂಯಿಂಗ್ ಫಿಲ್ಮ್ಸ್, ಪ್ಯಾರಲಲಿ ಐ ಆಮ್ ಡೂಯಿಂಗ್ ಎವ್ರಿ ಅದರ್ ಥಿಂಗ್. ಸೊ ಜಸ್ಟ್ ಅನ್ ಆಕ್ಟರ್ ನಾನು ಇದನ್ನ ನೋಡಿರೋದು. ನಾನು ತುಂಬಾ ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ. ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಕಿರಣ್ ಅವರು ಯಾವ್ದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂತ? ನಮ್ಗೆ ಆತರ ನಾನು ಹೇಳಿಲ್ಲ ಪರ್ಟಿಕ್ಯುಲರ್ಲಿ, ಇಲ್ವೇ ಇಲ್ಲ ನನ್ಗೆ. ಓಕೆ, ಈಗ ಐ ಆಮ್ ನಾಟ್ ಬೌಂಡ್ ಟು ಅ ಸಿಚುವೇಶನ್. ಇಟ್ಸ್ ಲೈಕ್ ಐ ಆಮ್ ಟ್ರಾವೆಲಿಂಗ್. ಆ ಒಂದು ವೇ ಅಲ್ಲಿ ಏನೇನ್ ಬರ್ತಾ ಇರುತ್ತೆ ಅದ್ರಲ್ಲಿ ಎಕ್ಸೆಲ್ ಮಾಡೋದಷ್ಟೇ ನಂದು. ನನ್ ರಿಸಲ್ಟ್ ನೋಡಲ್ಲ, ಅದ್ ಏನಾಯ್ತು ಬಿಡ್ತು, ನನ್ ಅದೇನು ಚೆಕ್ ಮಾಡಕ್ ಹೋಗಲ್ಲ. ಟು ಬಿ ವೆರಿ ಫ್ರಾಂಕ್, ಈಗ್ಲೂ ಶೋ ಇಸ್ ವರ್ಕಿಂಗ್ ವೆಲ್, ಬಟ್ ನಾನು ಯಾವತ್ತೂ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ಫೋಕಸ್ ಮಾಡಿಲ್ಲ. ಓಕೆ, ದ ಪೊಸಿಷನಿಂಗ್ ಥಿಂಗ್. ನಾನ್ ದಿನ ಬೆಳಿಗ್ಗೆ ಸೆಟ್ ಹೋದಾಗ ನಂಗೆ ಕೊಟ್ಟಿರೋ ವರ್ಕ್ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡಿ, ಇವತ್ತು ನನ್ ಕೆಲಸ ಕರೆಕ್ಟ್ ಆಗಿದೆ ಅಂತ ಮನೆಗೆ ಬರೋದಷ್ಟೇ ಯೋಚನೆ ಮಾಡೋದು. ಅಪಾರ್ಟ್ ಫ್ರಮ್ ದಟ್ ಬರೋ ಚೆಕ್ ಅಲ್ಲಿ ಕರೆಕ್ಟ್ ಆಗಿ ನಂಬರ್ಸ್ ಇದೆ ಅಂತ ಮಾತ್ರ. ಅದ್ ಬಿಟ್ಟು ಐ ಡೋಂಟ್ ಕ್ಯಾಲ್ಕುಲೇಟ್ ಸಕ್ಸಸ್ ಆರ್ ಫೇಲಿಯರ್, ಬಿಕಾಸ್ ಸಮ್ ಒನ್ ಸಕ್ಸಸ್ ಇಸ್ ಸಮ್ ಒನ್ಸ್ ಫೇಲಿಯರ್. ಸೊ ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಮಾತುಗಾರಿಕೆಯಲ್ಲಾಗಿರ್ಬೋದು, ಬುದ್ಧಿವಂತಿಕೆಯಲ್ಲಾಗಿರ್ಬೋದು, ಕಿರಣ್ ರಾಜ್ ಅವರು ಕಿರುತೆರೆಯಲ್ಲಿ ಉಪ್ಪಿಯವರ ಒಂದು ಜೆರಾಕ್ಸ್ ಕಾಪಿ ಅಂತ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಐ ಡೋಂಟ್ ನೋ, ಅಂಡ್ ಕಂಪ್ಯಾರಿಸನ್ ಅನ್ನೋದೇ ರಾಂಗು. ಬಿಕಾಸ್ ಆಬ್ವಿಯಸ್ಲಿ ಅವ್ರು ಏನಿದ್ದಾರೆ, ಹಿ ಹ್ಯಾಸ್ ಅ ವೆರಿ ಲಾಂಗ್ ಜರ್ನಿ ಅಂಡ್ ಅ ವೆರಿ ಲಾಂಗ್ ಕರಿಯರ್ ಗ್ರಾಫ್. ಮೇ ಬಿ ಒಂದ್ 2-3 ಥಾಟ್ಸ್ ಆತರ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಲ್ಲಿ ಹಾಕೋರ್ ಬಿಡಿ, ಅವ್ರು ಏನ್ ಬೇಕಾದ್ರೂ ಹಾಕ್ತಾರೆ. ಸೊ ಐ ಡೋಂಟ್ ಫೀಲ್ ದಟ್. ಅಂಡ್ ಎವ್ರಿ ಒನ್ ದೇ ಆರ್ ಯುನೀಕ್ ಇನ್ ದೇರ್ ಓನ್ ವೇ. ಸೊ ಎಲ್ಲರದು ಅವ್ರವ್ರದ್ದು ಸ್ಪೆಷಾಲಿಟಿ ಇರುತ್ತೆ. ಅಂಡ್ ಪ್ರತಿಯೊಬ್ರು ಆಡೋ ಮಾತು ಅವ್ರು ನೋಡಿರುವಂತ ಸಂದರ್ಭ, ಅವ್ರು ನೋಡಿರುವಂತ ಜನ, ಅವರು ಫೇಸ್ ಮಾಡಿರುವಂತ ಸಿಚುವೇಶನ್ ಮೇಲೆ ಇದ್ದೇ ಇರುತ್ತೆ. ಸೊ ಮೇ ಬಿ ನಾನ್ ಮುಂಚೆ ಮಾತೇ ಆಡ್ತಿರ್ಲಿಲ್ಲ, ಈಗ ಒಂದಷ್ಟು ತಿಳುವಳಿಕೆ ಬಂದಾದ್ಮೇಲೆ ಪ್ರತಿ ಮಾತಿಗೂ ತೂಕ ಏನು ಅಂತ ಗೊತ್ತಿರುತ್ತೆ. ಬಟ್ ಓಪನ್ ಅಪ್ ಆಗಿ ಮಾತಾಡ್ತೀನಿ. ಐ ಡೋಂಟ್ ಕೀಪ್ ಫಿಲ್ಟರ್ಸ್, ಐ ಡೋಂಟ್ ಕ್ಯಾಲ್ಕುಲೇಟ್. ಏನಿದೆ ಅದನ್ನ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.